ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ದಿನಾಂಕ 30/11/2020 ಎಲ್ಲರಿಗೂ ನಮಸ್ಕಾರ. ವೀಕ್ಷಕರೇ, ಇಂದು ಅಡಿಕೆಯ ಮಾರುಕಟ್ಟೆಯಲ್ಲಿ ಬೆಲೆ ಏನಾಗಿದೆ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಆಲ್ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ, ಹಾಗೆ ಈ ವಿಡಿಯೋಗೆ ತಪ್ಪದೆ ಎಲ್ಲರೂ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಶೇರ್ ಮಾಡಿ. ಬನ್ನಿ ವೀಕ್ಷಕರೇ, ಮೊದಲನೇದಾಗಿ ರಾಶಿ ಅಡಿಕೆ ಬೆಲೆ ನೋಡೋಣ. ಇಂದು ತೀರ್ಥಹಳ್ಳಿಯಲ್ಲಿ ರಾಶಿ ಅಡಿಕೆ ಬೆಲೆ 50,599 ರೂಪಾಯಿ ಆಗಿರುತ್ತದೆ. ಹೊಸನಗರದಲ್ಲಿ ನಿನ್ನೆ ಹೊಸ ರಾಶಿ ಅಡಿಕೆ ಬೆಲೆ 50,599 ರೂಪಾಯಿ ಆಗಿರುತ್ತದೆ. ಶಿಕಾರಿಪುರದಲ್ಲಿ ಇಂದು ಹೊಸ ರಾಶಿ ಅಡಿಕೆ ಬೆಲೆ 49,809 ರೂಪಾಯಿ ಆಗಿರುತ್ತದೆ. ಹಾಗೆ ಶಿಕಾರಿಪುರದಲ್ಲಿ ಹಳೆ ರಾಶಿ ಅಡಿಕೆ ಬೆಲೆ 49,399 ರೂಪಾಯಿ ಆಗಿರುತ್ತದೆ. ಶೃಂಗೇರಿಯಲ್ಲಿ ರಾಶಿ ಅಡಿಕೆ ಬೆಲೆ 49,899 ರೂಪಾಯಿ ಆಗಿರುತ್ತದೆ. ಕೊಪ್ಪದಲ್ಲಿ ರಾಶಿ ಅಡಿಕೆ ಬೆಲೆ 50,199 ರೂಪಾಯಿ ಆಗಿರುತ್ತದೆ. ಸೊರಬದಲ್ಲಿ ಇಂದು ಹೊಸ ರಾಶಿ ಅಡಿಕೆ ಬೆಲೆ 49,999 ರೂಪಾಯಿ ಆಗಿರುತ್ತೆ. ಸೊರಬದಲ್ಲಿ ಹಳೆ ರಾಶಿ ಅಡಿಕೆ ಬೆಲೆ 49,399 ರೂಪಾಯಿ ಆಗಿರುತ್ತದೆ. ಹೊಸನಗರದಲ್ಲಿ ಹಳೆ ರಾಶಿ ಅಡಿಕೆ ಬೆಲೆ ನಿನ್ನೆ 50,729 ರೂಪಾಯಿ ಆಗಿರುತ್ತದೆ. ಶಿರಸಿಯಲ್ಲಿ ಇಂದು ರಾಶಿ ಅಡಿಕೆ ಬೆಲೆ 46,399 ರೂಪಾಯಿ ಆಗಿರುತ್ತದೆ. ಶಿರಸಿಯಲ್ಲಿ ಚಾಲಿ ಅಡಿಕೆ ಬೆಲೆ 37,899 ರೂಪಾಯಿ ಆಗಿರುತ್ತದೆ. ಶೃಂಗೇರಿಯಲ್ಲಿ ಇಂದು ಬೆಟ್ಟೆ ಅಡಿಕೆ ಬೆಲೆ 54,199 ರೂಪಾಯಿ ಆಗಿರುತ್ತದೆ. ಕೊಪ್ಪದಲ್ಲಿ ಇಂದು ಬೆಟ್ಟೆ ಅಡಿಕೆಯ ಬೆಲೆ 54,099 ರೂಪಾಯಿ ಆಗಿರುತ್ತದೆ. ಶಿರಸಿಯಲ್ಲಿ ಇಂದು ಬೆಟ್ಟೆ ಅಡಿಕೆ ಬೆಲೆ 40,100 ರೂಪಾಯಿ ಆಗಿರುತ್ತದೆ. ಹೊಸನಗರದಲ್ಲಿ ನಿನ್ನೆ ಹೊಸ ಗುರುಬುಲು 24,899 ರೂಪಾಯಿ ಆಗಿರುತ್ತದೆ. ಹೊಸನಗರದಲ್ಲಿ ಹಳೆ ಗುರುಬುಲು ನಿನ್ನೆ 30,000 ಆಗಿರುತ್ತದೆ. ಶಿಕಾರಿಪುರದಲ್ಲಿ ಇಂದು ಗುರುಬುಲು ಪ್ರತಿ ಕ್ವಿಂಟಲ್ಗೆ 29,198 ರೂಪಾಯಿ ಆಗಿರುತ್ತದೆ. ಕೊಪ್ಪದಲ್ಲಿ ಇಂದು ಗುರುಬುಲು 29,599 ರೂಪಾಯಿ ಆಗಿರುತ್ತದೆ. ಕೊಪ್ಪದಲ್ಲಿ ಸರಕು ಅಡಿಕೆಯ ಬೆಲೆ 71,000 ಆಗಿರುತ್ತದೆ. ಹಾಗೆ ಸೊರಬದಲ್ಲಿ ಇಂದು ಸೆಕೆಂಡ್ ಬೆಟ್ಟೆ ಅಡಿಕೆಯ ಬೆಲೆ 34,899 ರೂಪಾಯಿ ಆಗಿರುತ್ತದೆ. ವೀಕ್ಷಕರೇ ಇಷ್ಟು ಇವತ್ತಿನ ವಿಡಿಯೋ ಆಗಿರ್ತದೆ, ಅಂದರೆ ಇವತ್ತಿನ ಮಾರ್ಕೆಟ್ ಪ್ರೈಸ್ ಆಗಿರುತ್ತದೆ. ಇದೇ ಥರದ ಮಾಹಿತಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.